ಸೊ ಬ್ರೇಕ್ ಆದ್ಮೇಲೆ ಮತ್ತೆ ಮಾತಿನ ಮಾಂತ್ರಿಕರು ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಬನ್ನಿ ಮಯೂರ್ ಅವ್ರನ್ನ ಕೇಳೋಣ, ಇದುವರೆಗೂ ಎಷ್ಟು ಶೋ ಮಾಡಿದ್ದಾರೆ ಅವರು ಅಂತ ಹೇಳ್ಬಿಟ್ಟು. ಸೊ ಮಯೂರ್, ಇಲ್ಲಿವರೆಗೂ ಎಷ್ಟು ಶೋ ಮಾಡಿದೀರಾ? ನನ್ನ ಶೋ ಈಗ ಸದ್ಯಕ್ಕೆ 92.7 FM ಅಲ್ಲಿ ಪ್ರತಿ ಭಾನುವಾರ ಪ್ರಸಾರ ಆಗುತ್ತೆ ಗೊತ್ತಿರಂಗೆ. ಸರಿಸುಮಾರು 171 ವಾರಕ್ಕೆ ನಾನು ಬಂದಿದ್ದೀನಿ ಈಗ. ಸೊ 171 ಮ್ಯೂಸಿಷಿಯನ್ಸ್ ಗಳನ್ನ ನಾನು ಇಂಟರ್ವ್ಯೂ ಮಾಡ್ತಾ ಸೊ ಆ ಒಂದು ಶೋನ ಮಾಡ್ತಾ ಬಂದಿದ್ದೀನಿ. ಐ ನೋ ಇಟ್ ಇಸ್ ನಾಟ್ ಈಸಿ, 171 ಬಟ್ ಸ್ಟಿಲ್ ಗೋಯಿಂಗ್ ಸ್ಟ್ರಾಂಗ್. ಸೊ ಒಂದು ಡ್ರೀಮ್ ಅಂತ ಇರುತ್ತೆ ಮಯೂರ್, ನಾನು ಇಂಥದ್ದೇ ಆಗ್ಬೇಕು ಅಂತ ಹೇಳ್ಬಿಟ್ಟು. ಸೊ ಈಗ ನೀವು ಆರ್ಜೆ ಆಗಿದ್ರ, ಅದು ಕೂಡ ನಿಮ್ ಡ್ರೀಮ್ ಕಮ್ ಟ್ರೂ ಅಂತ ಹೇಳಿ ಹೇಳ್ಬಹುದು. ಸೊ ಫಸ್ಟ್ ಹೇಳಿದ್ರಿ ನೀವು ನನ್ನ ಫಸ್ಟ್ ವೈಫ್ ಮ್ಯೂಸಿಕ್ ಅಂತ ಹೇಳಿ ಹೇಳ್ಬಿಟ್ಟು. ಸೊ ಈಗಲೂ ಕೂಡ ಒಂದು ಇದ್ರಲ್ಲಿ ನಿಮ್ಗೆ ಏನಾದ್ರು ಚಾನ್ಸ್ ಸಿಕ್ಕಿದ್ರೆ ಮುಂದುವರಿತೀರಾ? ಈ ಒಂದು ರೇಡಿಯೋ ಜಾಕಿ ಇದನ್ನ ಕಂಟಿನ್ಯೂ ಮಾಡ್ಕೊಂಡು, ಪ್ರೊಫೆಷನ್ ಅನ್ನ ಕಂಟಿನ್ಯೂ ಮಾಡ್ಕೊಂಡು ಅದರಲ್ಲೂ ಮಾಡ್ಬೋದಾ, ಹೇಗೆ? ಇಟ್ಸ್ ಅ ವೆರಿ ಗುಡ್ ಕ್ವಶನ್ ಆಕ್ಚುಲಿ ಕೇಳಿದ್ರಿ. ಕಳೆದ 2 ವರ್ಷದಿಂದ ನಾನು ರೇಡಿಯೋ ಜಾಕಿ ಪ್ರೊಫೆಷನ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನೀವು ಹೇಳಿದಂಗೆ ಮ್ಯೂಸಿಕ್ ನನ್ನ ಫಸ್ಟ್ ವೈಫ್ ಆಗಿರೋದ್ರಿಂದ ಸೊ ಇದೇ ಒಂದು ಮ್ಯೂಸಿಕ್ ಶೋನು ಕೂಡ ನಾನು ಸ್ಟೇಜ್ ಮೇಲೆ ತಗೊಂಡು ಬಂದಿದ್ದೀನಿ. ಸರಿ ಸುಮಾರು ವಿತ್ ಆಲ್ ದಿ ವೆರಿ ಬಿಗ್ ಮ್ಯೂಸಿಷಿಯನ್ಸ್ ಲೈಕ್ ರಾಜೇಶ್ ಕೃಷ್ಣನ್ ಆಗಿರಬಹುದು, ವಿಜಯ್ ಪ್ರಕಾಶ್ ಆಗಿರಬಹುದು, ಅರ್ಜುನ್ ಜನ್ಯ ಸರ್ ಆಗಿರ್ಬೋದು, ಇವ್ರ ಜೊತೆ ಎಲ್ಲ ಶೋ ಮಾಡ್ತಾ ಬಂದಿದ್ದೀನಿ. ಬಟ್ ನನ್ನ ಡ್ರೀಮ್ ಅಂತ ಹೇಳಿದ್ರೆ ನನ್ನ ಲೈಫಲ್ಲಿ ಒಂದೇ ಆಸೆ ಪಡೋದು, ಒಂದು ಇಳಯರಾಜ ಅವ್ರ ಜೊತೆ ಒಂದು ಶೋ ಸ್ಟೇಜ್ ಮೇಲೆ, ಅಂಡ್ ಇನ್ನೊಂದು AR ರೆಹಮಾನ್, ಇವರಿಬ್ರು ಜೊತೆ ಅನ್ಪ್ಲಗ್ಡ್ ವಿತ್ ಮಯೂರ್ ಇಳಯರಾಜ ಶೋ, ಅನ್ಪ್ಲಗ್ಡ್ ವಿತ್ ಮಯೂರ್ AR ರೆಹಮಾನ್ ಶೋ ಅಂತಂದ್ರೆ ಸ್ಟೇಜ್ ಮೇಲೆ ಸತ್ರು ಪರವಾಗಿಲ್ಲ, ನೆಮ್ಮದಿಯಾಗಿ ಸಾಯ್ತೀನಿ. ವಿ ಆಲ್ಸೋ ವಿಶ್ ಯು ವೆರಿ ಆಲ್ ದಿ ಬೆಸ್ಟ್. ಅಂದ್ರೆ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಓಕೆ, ನಿಮ್ಮ ಡ್ರೀಮ್ ಬಗ್ಗೆ ಹೇಳ್ತಾ ಇದ್ರಿ, ಇಳಯರಾಜ ಸರ್ ಅವ್ರ ಜೊತೆ, ರೆಹಮಾನ್ ಸರ್ ಜೊತೆ ಶೋನ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅದನ್ನ ಬಿಟ್ಟು ಬೇರೆ ಏನಾದ್ರೂ ಡ್ರೀಮ್ ಏನಾದ್ರೂ ಇದೆಯಾ ನಿಮ್ಗೆ? ಬೇರೆ ಅಂತಂದ್ರೆ ಇತ್ತೀಚೆಗೆ ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ಸಿನಿಮಾಗಳಲ್ಲಿ ಮಾಡುವಂತ ಒಂದು ಅವಕಾಶಗಳು ಬರ್ತಾ ಇದೆ. ನಾನು ಇನ್ನ ಒಪ್ಕೊಂಡಿಲ್ಲ ಅಥವಾ ಸರಿಯಾಗಿ ಅದು ಟೈಮ್ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಟೈಮ್ ಕೂಡ ಬಂದಿಲ್ಲಪ್ಪ ಮಯೂರ್ ಅವರು ಅಂತ ಹೇಳ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಹೀರೋ ಆಗಿ ಕೂಡ ನೋಡಬಹುದು ಅನ್ಪ್ಲಗ್ ವಿತ್ ಮಯೂರ್ನ. ಕಂಕಣ ಕೂಡಿ ಬಂದಾಗ ಹೀರೋ ಆಗಲೇಬೇಕು. ಹೀರೋ ಇಲ್ಲ, ನನಗೆ ಹೀರೋಗಿನ ವಿಲನ್ ರೋಲ್ಸ್ ಮಾಡೋದಕ್ಕೆ ತುಂಬಾ ಇಷ್ಟ ನನಗೆ. ಓಕೆ, ಸೊ ಹಾಗಾದ್ರೆ ಮಯೂರ್ ಅವ್ರಿಗೆ ನಾವು ಆದಷ್ಟು ಬೇಗ ಫಿಲ್ಮ್ ಅಲ್ಲಿ ಹೀರೋ ಆಗು ಕೂಡ ನೋಡ್ಬೋದು ಅಲ್ವಾ ಮಯೂರ್? ವಿಲನ್ 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 ಆಗಿ. ಸೊ ವಿಲನ್ ಯಾವ ಆಂಗಲ್ ಇಂದ ವಿಲನ್ ಕಾಣಿಸ್ತಾರೆ ಅಂತ ಮಯೂರ್ ಅವರು? ಆ ಪ್ರಶ್ನೆ ಈಗ ಬೇಕಾ? ಓಕೆ, ಕಂಕಣ ಕೂಡಿ ಬಂದಾಗ ವಿಲನ್ ಆಗ್ಲೇಬೇಕು ಫಿಲ್ಮ್ಗಳಲ್ಲಿ. ಮದ್ವೆ ಯಾವಾಗ ಮಯೂರ್ದು? ಕಂಕಣ ಕೂಡಿ ಬಂದಾಗ ಮದ್ವೆ ಕೂಡ ಆಗ್ಬೇಕು, ಯಾವಾಗ ಮದ್ವೆ ಅಂತ? ಈ ಮ್ಯಾಟರ್ ಸದ್ಯಕ್ಕೆ ಈಗ ಮಾತಾಡ್ಬೇಕಾ? ಎಲ್ಲೋದ್ರು ರೇಡಿಯೋದಲ್ಲೂ ಅದೇ ಮಾತಾಡ್ತಾರೆ, ಹೊರಗಡೆ ಹೋದ್ರು ಅದೇ ಮಾತಾಡ್ತಾರೆ, ಇಲ್ಲೂ ಕೂಡ ಅದೇ ಮಾತಾಡ್ತಾರೆ. ನೋಡಿ, ಅದ್ರ ಹಾಡಲಿದೆ, ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು. ಸೊ ಹಾಡಿನ ಮೂಲಕನೇ ಉತ್ತರ ಕೊಟ್ಬಿಟ್ರಿ, ಯಾಕಂದ್ರೆ ಎಷ್ಟೊಂದ್ ಜನ ಫ್ಯಾನ್ಸ್ ಕಾಲರ್ಸ್ ಕೇಳಕ್ ಇಷ್ಟಪಡ್ತಾ ಇರ್ತಾರೆ. ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು. ಓಕೆ, ಮಂಗಳ ವಾದ್ಯನೂ ಕೂಡ ಊದ್ಲೇಬೇಕು ಅಲ್ವಾ? ಓಕೆ, ಸೊ ಇನ್ನು ನಿಮ್ಮ ಫ್ಯೂಚರ್ ಬಗ್ಗೆ ಮಾತನಾಡೋದಾದ್ರೆ ಏನಾದ್ರೂ ಫ್ಯೂಚರ್ ಪ್ಲಾನ್ಸ್ ಅಂತ ಏನಾದ್ರೂ ಇದೆಯಾ? ಇದೇ ಪ್ರೊಫೆಷನ್ ಅಲ್ಲಿ ಆಗಬಹುದು, ಇನ್ನು ಬೇರೆ ಇದ್ರಲ್ಲಿ ಆಗಬಹುದು, ಹೇಗೆ? ಸೊ ಬನ್ನಿ ಹಾಗಾದ್ರೆ ನಮ್ಮ ಅನ್ಪ್ಲಗ್ಡ್ ವಿತ್ ಮಯೂರ್ ಅವರು ಶೋನ ಹೇಗ್ ನಡೆಸ್ಕೊಡ್ತಾರೆ ನೋಡೋಣ. 92.7 ಬಿಗ್ FM ಅಲ್ಲಿ ನಾನು ಮಯೂರ ಮಾತಾಡ್ತಾ ಇದ್ದೀನಿ. ಬನ್ನಿ, ನನ್ನ ಶೋನ ಶುರು ಮಾಡುವಂತ ಟೈಮ್ ಆಗಿದೆ. ಎಕ್ಸಾಕ್ಟ್ಲಿ 92.7 ಬಿಗ್ FM ಕೇಳೋದ್ರ ಜೊತೆಗೆ ಇವತ್ತು ಜನಶ್ರೀ ವಾಹಿನಿಲಿ ನನ್ನನ್ನ ನೋಡ್ತಾ ಇದ್ದೀರಾ. ಮೊಟ್ಟ ಮೊದಲಿಗೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2016ನೇ ಇಸ್ವಿಗೆ ಕಾಲಿಟ್ಟಿದ್ದೀವಿ. ಸೊ ಈ ಒಂದು ಹೊಸ ವರ್ಷದ ದಿವಸ ಏನ್ ಮಾಡ್ತಾ ಇದೀನಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನನ್ನ ಶೋಲಿ ಗಾಯಕರು ಗಾಯಕಿಯರು ಬಂದ್ಬಿಟ್ಟು ಅವ್ರನ್ನ ಇಂಟರ್ವ್ಯೂ ಮಾಡೋದು, ಸ್ವಲ್ಪ ಕಾಲು ಎಳೆಯೋದು, ಈ ತರ ಎಲ್ಲ ಮಾಡೋದು ಸಹಜ. ಆದ್ರೆ ಇವತ್ತು ನನ್ನನ್ನ ಇಂಟರ್ವ್ಯೂ ಮಾಡೋದಕ್ಕೆ ಅಂಡ್ ನನ್ನನ್ನ ಕಾಲು ಎಳೆಯೋದಕ್ಕೆ ನಮ್ಮ ಜನಶ್ರೀ ವಾಹಿನಿಯಿಂದ ಕಮಲಾಕ್ಷಿ ಅವರು ಬಂದಿದ್ದಾರೆ. ಸೊ ಕಮಲದಂತೆ ಇದ್ದಾರೆ, ಅಕ್ಷಿ ಅಂತಂದ್ರೆ ಕಮಲಾಕ್ಷಿ ಆಗುತ್ತೆ. ಅಲ್ಲಿ ಬಂತು ನೋಡಿ ಒಂದು ಕೆಟ್ಟ ಪೀಡೆ. ಸೊ ಅನ್ಪ್ಲಗ್ಡ್ ವಿತ್ ಮಯೂರ್ ಶೋ ಗೊತ್ತಿರೋ ಹಾಗೆ ಹಾಡು, ಹಾಡಿನ ಹಿಂದೆ ಇರುವಂತ ಕಥೆಗಳು, ಆ ಕಥೆಗಳನ್ನ ಅನ್ಪ್ಲಗ್ಡ್ ವರ್ಷನ್ ಹಾಡುಗಳನ್ನ ಗಾಯಕರು ಹಾಡ್ತಾರೆ. ಇವತ್ತು ನಾನು ತಗೊಂಡಿರೋಂತ ಒಂದು ಹಾಡು ಯಾವ್ದು ಅಂತಂದ್ರೆ, ನೋಡಿ ರೇಡಿಯೋ ನಾನು ವರ್ಕ್ ಮಾಡ್ತಿರೋದು, ರೇಡಿಯೋದಲ್ಲೇ ಹಾಡನ್ನ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಎಷ್ಟು ಚೆನ್ನಾಗಿ ರೊಮ್ಯಾನ್ಸ್ ಮಾಡಿದ್ರು ಅಂದ್ರೆ, ಅದೇ ರೀತಿ ಮೈಕ್ ಅಲ್ಲಿ ಕೂಡ ಸಿಂಗರ್ಸ್ ರೊಮ್ಯಾನ್ಸ್ ಮಾಡಿದ್ರು. ರೇಡಿಯೋ ಮೂಲಕನೇ ಈ
ಹಾಡನ್ನ ಹೀರೋ ಹೀರೋಯಿನ್ ಕೇಳ್ತಾರೆ. ಅಂಡ್ ಈ ಹಾಡನ್ನ ಅತಿ ಹೆಚ್ಚು ರೇಡಿಯೋದಲ್ಲಿ ಪ್ಲೇ ಮಾಡಿದ್ರಂತೆ 1976-77 ಇಸ್ವಿಲಿ. ಸೊ ಈ ಹಾಡನ್ನ ಹಾಡಿರೋರು ನಮ್ಮ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಹಾಗೂ S ಜಾನಕಮ್ಮ ಅವರು. ಈ ಹಾಡನ್ನ ಹಾಡಾದ್ಮೇಲೆ ರೇಡಿಯೋದಲ್ಲಿ ಅವ್ರನ್ನ ಲವ್ ಬರ್ಡ್ಸ್ ಅಂತ ಕೂಡ ಕರೀತಾ ಇದ್ರಂತೆ. ಯಾವ ಹಾಡು ಅಂತ ನೀವು ಯೋಚನೆ ಮಾಡ್ತಿದ್ರೆ ಬನ್ನಿ ಜೊತೆಗೆ ನಾವು ಹಾಡೋಣ. ನೀಡು ಮಿಡಿತದ ಸಂಗೀತ, ಭಾವಗೀತೆ ಬಾಳಿ ಮಲುಮೆಯ ಸಂಕೇತ, ನಿಂದು ಮಿಲನದ ಸಂತೋಷ ಸುಖ ಸಂತೋಷ, ಶುಭ ಸಂದೇಶ ಸಂದೇಶ ಸಂದೇಶ. ವಾಟ್ ಲವ್ಲಿ ಸಾಂಗ್ಸ್. ನಮ್ಮ ಬೆಳ್ಳಿ ತೆರೆಯ ಬಂಗಾರದ ಹಾಡುಗಳು, ಒಂದೊಂದು ಹಾಡುಗಳನ್ನ ನಾವು ಮುತ್ತಿನಂತೆ ಪೋಣಿಸ್ತಾ ಇದ್ರೆ ಹೇಳೋಂತ ಒಂದೇ ಮಾತು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ಓಕೆ, ಸೂಪರ್. ಎಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ನಿಜವಾಗ್ಲೂ ನೀವು ಕೂಡ. ಥ್ಯಾಂಕ್ ಯು ಸೋ ಮಚ್ ಕಮಲಾಕ್ಷಿ ಅವರೇ. ಓಕೆ, ಸೊ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಪರ್ಸನಲ್ ಲೈಫ್ ಇಂದ ಹಿಡಿದು ಪ್ರೊಫೆಷನಲ್ ಲೈಫ್ ಇಂದ ಹಿಡಿದು ಎಲ್ಲವನ್ನೂ ಕೂಡ ತಿಳಿಸ್ಕೊಟ್ರಿ. ಸಾಕಷ್ಟು ಜನ ಕಾಲರ್ಸ್, ಸಾಕಷ್ಟು ಜನ ಫ್ಯಾನ್ಸ್ ಗಳು ಕೂಡ ನಮ್ಮ ಮಯೂರ್ ಅವರು ಅನ್ಪ್ಲಗ್ಡ್ ವಿತ್ ಮಯೂರ್ ಹೇಗಿರ್ತಾರೆ ಅಂತ ಹೇಳಿ ಸಾಕಷ್ಟು ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ರು. ಸೊ ಇವತ್ತು ನಾವು ಅನ್ಪ್ಲಗ್ಡ್ ವಿತ್ ಮಯೂರ್ನ ನಿಮ್ ಮುಂದೆ ರಿವೀಲ್ ಮಾಡಿದೀವಿ. ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಮಯೂರ್. ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೈನ್. ಥ್ಯಾಂಕ್ ಯು ಅಂಡ್ ವಿಶ್ ಯು ದ ಸೇಮ್. ಥ್ಯಾಂಕ್ ಯು ಸೋ ಮಚ್. ನೋಡ್ತಾ ಇರುವಂತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಓಕೆ, ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೊತ್ತು ನಾವು ರೇಡಿಯೋ ಜಾಕಿ ಅನ್ಪ್ಲಗ್ಡ್ ವಿತ್ ಮಯೂರ್ನ ಇಂಟರ್ವ್ಯೂ ಮಾಡಿದ್ವಿ. ಸಾಕಷ್ಟು ವಿಷಯಗಳನ್ನ ಅವರು ಕೂಡ ತಿಳಿಸ್ಕೊಟ್ರು, ನಾವು ಕೂಡ ಸ್ವಲ್ಪ ಅವ್ರ ಕಾಲೆಳೆದ್ವಿ. ಓಕೆ, ಸೊ ಇದು ನಿಮ್ಗೆ ಖಂಡಿತವಾಗ್ಲೂ ಕೂಡ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ. ಸೊ ಮತ್ತೊಂದು ರೇಡಿಯೋ ಜಾಕಿನ ಇಂಟ್ರೊಡ್ಯೂಸ್ ಮಾಡ್ತೀನಿ ಈ ಕಾರ್ಯಕ್ರಮದಲ್ಲಿ. ಮಾತಿನ ಮಾಂತ್ರಿಕರು ಎನ್ನುವಂತಹ ಕಾರ್ಯಕ್ರಮನೇ ಇದು. ರೇಡಿಯೋ ಜಾಕಿಗಳನ್ನ ಇಂಟ್ರೊಡ್ಯೂಸ್ ಮಾಡಿಸುವಂತದ್ದು, ಹಾಗೆ ಅವರ ಒಂದು ವರ್ಕ್ ಸ್ಟೈಲ್ ಹೇಗಿರುತ್ತೆ, ಅವರ ಪರ್ಸನಲ್ ಲೈಫ್, ಪ್ರೊಫೆಷನಲ್ ಲೈಫ್ ಹೇಗಿರುತ್ತೆ ಅಂತ ಹೇಳಿ ಕೂಡ ನಾವು ಖಂಡಿತ ತಿಳಿಸ್ಕೊಡ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ.